ಸ್ನೇಹಿತರೆ, ಹಣ, ದುಡ್ಡು, ಮನಿ ಅಂದರೆ ಯಾರಿಗಿಷ್ಟ ಇಲ್ಲ ಸ್ನೇಹಿತರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ಹಣ ಅಂದರೆ ತುಂಬಾ ಆಸೆ ಸ್ನೇಹಿತರೆ. ಇಲ್ಲಿ ಹಣನ ಪ್ರೀತಿ ಮಾಡೋದಕ್ಕಿಂತ ಹೆಚ್ಚಾಗಿ ತುಂಬ ಆಸೆ ಪಡೋರೇ ಜಾಸ್ತಿ ಸ್ನೇಹಿತರೆ. ಹಣನೂ ಕೂಡ ಪ್ರೀತಿ ಮಾಡಬಹುದಾ, ಯಾರೆಲ್ಲ ಪ್ರೀತಿ ಮಾಡ್ತಾರೆ, ಹೇಗೆಲ್ಲ ಪ್ರೀತಿ ಮಾಡಬಹುದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಹಣ ಇಲ್ಲದೇ ಯಾವುದೇ ರೀತಿಗಳು ಕೆಲಸಗಳು ಆಗಲ್ಲ, ಜೀವನನೇ ನಡೆಯಲ್ಲ ಅನ್ನೋ ಪರಿಸ್ಥಿತಿಗೆ ನಮ್ಮ ಜೀವನ ಬಂದಿದೆ ಸ್ನೇಹಿತರೆ. ಸೊ ಈ ಹಣವನ್ನು ಗಳಿಸೋದು ಹೇಗೆ, ಪಡೆಯೋದು ಹೇಗೆ ಅನ್ನೋದನ್ನ ಒಂದು ಯಕ್ಷ ಪ್ರಶ್ನೆ ಸ್ನೇಹಿತರೆ. ಈ ಪ್ರಶ್ನೆಗೆ ಉತ್ತರವನ್ನು ನೀವು ಹುಡುಕ್ತಾ ಹೋದರೆ, ಒಂದು ಒಳ್ಳೆ ಜಾಣ್ಮೆಯನ್ನು ನೀವು ಕಂಡುಕೊಳ್ತಾ ಹೋದರೆ, ನಿಮ್ಮ ಹಣದ ಸಮಸ್ಯೆನೇ ಇಲ್ಲದೆ ರೀತಿ ನೀವು ಜೀವನವನ್ನು ನಡೆಸ್ಬೋದು ಸ್ನೇಹಿತರೆ. ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶೋಧ RY. ಸೊ ನನ್ನ ರೀತಿಯಲ್ಲಿ ಯಾವೆಲ್ಲ ರೀತಿ ಹಣನ ಇದು ಮಾಡ್ಬೋದು ಅಂತ ನನ್ನ ಪ್ರಕಾರ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಹಣನ ಗಳಿಸುವಾಗ ಮತ್ತು ನಷ್ಟ ಇದ್ದಾಗ ನಿಮ್ಮ ಮನಸ್ಸು ಒಂದೇ ಸಮ ಇರಲಿ ಸ್ನೇಹಿತರೆ. ಹಣ ಇದ್ದಾಗ ಖುಷಿ ಪಡೋದು, ಹಣ ಇಲ್ಲದೆ ಇದ್ದಾಗ ಅಥವಾ ನಷ್ಟ ಆದಾಗ ದುಃಖ ಪಡೋದು ಬೇಡ ಸ್ನೇಹಿತರೆ. ಹಣವನ್ನು ಗಳಿಸಿದಾಗ ಇನ್ನಷ್ಟು ಗಳಿಸುವ ಒಳ್ಳೆ ಯೋಚನೆಗಳು ಬರಲಿ ಸ್ನೇಹಿತರೆ. ಸೊ ಇನ್ನಷ್ಟು ಹಣನ ಗಳಿಸ್ತಕ್ಕಂತಹ ಆದೇಶಗಳು ನಿಮ್ಮಲ್ಲಿ ಬರಲಿ. ಸೊ ಹಣ ನಷ್ಟ ಆದಾಗ ಅದು ಒಂದು ಅನುಭವ, ಮತ್ತೊಮ್ಮೆ ಆ ನಷ್ಟ ಆಗದಂತೆ ಎಚ್ಚರ ವಹಿಸಬೇಕು ಸ್ನೇಹಿತರೆ. ನೀವು ಯಾವುದೇ ರಂಗದಲ್ಲಿ ಕಾಲಿಡಲು ಮೊದಲು ಅಥವಾ ಯಾವುದೇ ಒಂದು ಕೆಲಸದಲ್ಲಿ ಕಾಲಿಡುವ ಮೊದಲು ಅದರ ಬಗ್ಗೆ ಎಲ್ಲವನ್ನ ವಿಚಾರಿಸಿ ಕಾಲಿಡಿ ಸ್ನೇಹಿತರೆ. ಒಮ್ಮೆ ಕಾಲಿಟ್ಟ ಮೇಲೆ ಅದರಿಂದ ನಷ್ಟ ಆಯಿತು ಅಂತ ಹಿಂದೆ ಸರಿಬೇಡಿ ಸ್ನೇಹಿತರೆ. ಸೊ ಅದರಿಂದ ಲಾಭ ಬರೋವರೆಗೂ ಕೂಡ ಆ ರಂಗದಿಂದ ಹಿಂದೆ ಸರಿಬೇಡಿ ಸ್ನೇಹಿತರೆ. ಇಂತಹ ವಿಷಯವಾಗಲಿ ಅದನ್ನು ಬಹಳ ಸಣ್ಣ ವಿಷಯದಂತೆ ಕಾಣಿ ಸ್ನೇಹಿತರೆ. ಏನಾದರೂ ಒಮ್ಮೆ ಘಟನೆ ಬಂದು ಜರುಗಿದ್ರೆ ಆ ಘಟನೆಯಿಂದ ಕಂಗಾಲಾಗಬೇಡಿ ಸ್ನೇಹಿತರೆ. ಏನೋ ಒಂದು ಸಣ್ಣ ಸಮಸ್ಯೆ ಬಂದಿದೆ ಅಂತ ಮಾತ್ರ ತಿಳಿರಿ. ಇಂತಹದ್ದು ಎಂಥ ದೊಡ್ಡ ಘಟನೆ ಬಂದರೂ ಕೂಡ ಏನೋ ಒಂದು ಸಣ್ಣ ಸಮಸ್ಯೆಯಂತೆ ಅದನ್ನು ಸಣ್ಣ ಸಮಸ್ಯೆಯಂತೆ ಸ್ವೀಕರಿಸಿ ಅದರಿಂದ ಕಂಗಾಲಾಗಬೇಡಿ ಸ್ನೇಹಿತರೆ. ಆ ದೃಷ್ಟಿಕೋನ ನಿಮಗೆ ಈ ರೀತಿಯೇ ಇರಲಿ ಸ್ನೇಹಿತರೆ. ಕೆಲವರು ಒಂದು ಚಿಕ್ಕ ಘಟನೆ ಬಂದರೂ ಕೂಡ ಏನೋ ಒಂದು ದೊಡ್ಡ ಘಟನೆ ಆದೋ ರೀತಿಯಲ್ಲಿ ಮನಸ್ಥಿತಿಯನ್ನು ಹಾಳು ಮಾಡಿಕೊಂಡು ಕಂಗಾಲಾಗ್ಬಿಡ್ತಾರೆ ಸ್ನೇಹಿತರೆ. ಅವರಲ್ಲಿ ನೀವು ಕೂಡ ಒಬ್ಬರು ಆಗಬೇಡಿ ಸ್ನೇಹಿತರೆ. ಈ ಹಣದ ವಿಷಯದಲ್ಲಿ ತುಂಬ ನಿಯತ್ತಾಗಿರಿ ಸ್ನೇಹಿತರೆ. ಕೊಟ್ಟ ಸಾಲವನ್ನು ಸರಿಯಾದ ಸಮಯಕ್ಕೆ ವಾಪಸ್ ಪಡೆಯಿರಿ. ಆದಷ್ಟು ಸಾಲವನ್ನು ಮಾಡಬೇಡಿ ಸ್ನೇಹಿತರೆ. ಬೇರೆಯವರು ಏನೇನೋ ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ತಲೆನ ಕೊಟ್ಟು ಮನಸ್ಥಿತಿನ ಹಾಳು ಮಾಡಿಕೊಡ್ಬೇಡಿ ಸ್ನೇಹಿತರೆ. ಸೊ ಅಥವಾ ಅಕಸ್ಮಾತ್ ನಿಮ್ಮ ಹಣದ ವಿಷಯಕ್ಕೆ ತೊಂದರೆ ಆಗ್ತಿದೆ, ಹಣದ ವಿಷಯಕ್ಕೆ ನಿಮಗೆ ಹಾನಿ ಆಗ್ತಿದೆ ಅಂದಾಗ ಮಾತ್ರ ಸ್ವಲ್ಪ ಸ್ಪಂದಿಸಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ನಿಮ್ಮನ್ನು ಜಿಪುಣ, ಜುಗ್ಗು ಅಥವಾ ಕಂಜೂಸ್ ಅಂತ ಕರೆದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಅದೇ ವ್ಯಕ್ತಿ ನಿಮ್ಮನ್ನು ಮೋಸಗಾರ ಅಂತ ಕರೆದ್ರೆ ಸ್ವಲ್ಪ ಸ್ಪಂದಿಸಿ. ಯಾಕಂದರೆ ಈ ಜುಗ್ಗು, ಕಂಜೂಸ್, ಜಿಪುಣ ಅಂತ ಅಂದರೆ ಅದು ನಿಮ್ಮ ವೈಯಕ್ತಿಕ ಗುಣ. ಸೊ ಅದೇ ಮೋಸಗಾರ ಅಂದರೆ ಅದು ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಕೆಡಕು, ಒಂದು ಸಂಶಯ, ಅದು ಒಂದು ಏನಂತಾರೆ ಅದಕ್ಕೆ, ಒಂದು ಕಂಟಕ ಅದು ಸ್ನೇಹಿತರೆ. ಸೊ ಇದಕ್ಕೆ ನೀವು ಸ್ಪಂದಿಸ್ತಾ ಹೋಗಿ. ನೀವು ಯಾವುದೇ ರಂಗದಲ್ಲಿ ಕೆಲಸನ ನಿವೃತ್ತಿ ಮಾಡ್ತಾ ಇರಿ, ಅದರಲ್ಲಿ ಆದಷ್ಟು ಶತ್ರುಗಳನ್ನು ಮಾಡ್ಕೊಳ್ಬೇಡಿ ಸ್ನೇಹಿತರೆ. ಯಾಕಂದರೆ ನೀವು ಯಾವುದೇ ರಂಗದಲ್ಲಿ ಕೆಲಸ ಮಾಡ್ತಾ ಇರಿ, ನಿಮಗೆ ಯಶಸ್ಸು ಇದರಿಂದನೇ ಸ್ನೇಹಿತರೆ ಬರೋದು. ನಿಮ್ಮ ಮಾತು ನಯ, ವಿನಯ, ಗೌರವದಿಂದ ಇರಲಿ ಸ್ನೇಹಿತರೆ. ಸೊ ಇಷ್ಟಾಗಿತ್ತು ಇವತ್ತಿನ ಹಣದ ಬಗ್ಗೆ ಮೌಲ್ಯ ಮತ್ತು ಹಣದಲ್ಲಿ ನಮ್ಮಲ್ಲಿರ್ತಕ್ಕಂಥ ವ್ಯಕ್ತಿತ್ವವನ್ನು ಅಳವಡಿಸ್ಕೊಳ್ತಾ ಹೋದರೆ ಹೇಗೆಲ್ಲ ಹಣವನ್ನು ಸಂಪಾದನೆ ಮಾಡ್ಬೋದು ಅನ್ನೋದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸದೊಂದು ವಿಷಯವನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.